1914ರಿಂದ 1918ರವರೆಗೂ ಒಂದನೇ ಮಹಾಯುದ್ಧ ಆಗ್ತದ. ಒಂದನೇ ಮಹಾಯುದ್ಧ. ಎಸ್, ಕೂತ್ಕೋ. ಈ ಒಂದನೇ ಮಹಾಯುದ್ಧ ಆದ ನಂತರ ಒಂದು ಒಪ್ಪಂದ ಆಗುತ್ತಲ್ರಿ, ಅದು ಒಪ್ಪಂದ ಯಾವುದು? ಎಸ್, ವರ್ಸೈಲ್ಸ್ ಒಪ್ಪಂದ ಆಗುತ್ತೆ. ಓಕೆನಾ? ಅನಂತರ ಒಂದನೇ ಮಹಾಯುದ್ಧ ಮುಗಿತೈತಿ. ಆ ಒಂದನೇ ಮಹಾಯುದ್ಧದಲ್ಲಿ ಪ್ರಮುಖವಾಗಿ ಜರ್ಮನಿ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೆದಿರ್ತದೆ. ಜರ್ಮನಿ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೆದಿರ್ತ. ಆ ಯುದ್ಧದಲ್ಲಿ ಒಂದು ದೇಶ ಹಿಂದಕ್ಕೆ ಸರಿತದೆ, ಹಿಂದಕ್ಕೆ ಸರ್ಕೊಳ್ಳುತ್ತೆ ಯುದ್ಧದಿಂದ. ಅದು ಯಾವ ದೇಶ ಗೊತ್ತಾ? ಜರ್ಮನಿ ಮತ್ತು ರಷ್ಯಾದಲ್ಲಿ ಯುದ್ಧದಿಂದ ಮೊದಲು ಹಿಂದಕ್ಕೆ ಸರಿದಂಥ ದೇಶ ಯಾವುದು? ಎಸ್, ರಷ್ಯಾ ದೇಶ ಹಿಂದಕ್ಕೆ ಸರಿತದೆ. ಕಾರಣ ಏನು ಗೊತ್ತಾ? ಕಾರಣ ಏನಂದ್ರೆ 1917ರಲ್ಲಿ ರಷ್ಯಾದಲ್ಲಿ ಸಾಮಾಜಿಕ ಕ್ರಾಂತಿ ಆಗುತ್ತೆ. ರಷ್ಯಾ ದೇಶದಲ್ಲಿ ಸಾಮಾಜಿಕ ಕ್ರಾಂತಿ ಆಗುತ್ತಲ್ಲ, ಅದೇ ಉದ್ದೇಶಕ್ಕೋಸ್ಕರ ರಷ್ಯಾ ದೇಶ ಐತಲ್ಲ ಏನು ಜರ್ಮನಿಯ ಜೊತೆ ಮೊದಲನೇ ಮಹಾಯುದ್ಧದಲ್ಲಿ ತೊಡಗಿರುತ್ತದ ಅಂಥ ಸಮಯದಲ್ಲಿ ಹಿಂದಕ್ಕೆ ಸರಿತದ. ನಿಮ್ಮ ಕ್ವಶನ್ ಈಗಾಗಲೇ ಬಂದೈತೆ 3ನೇ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ. ಸಾಮಾಜಿಕ ಕ್ರಾಂತಿ ನಡೆದದ್ದು 1917ರಲ್ಲಿ ಯಾವ ದೇಶದಲ್ಲಿ ಅಂದ್ರೆ ರಷ್ಯಾ ದೇಶದಲ್ಲಿ ನಡೆದೈತಿ. ಆಮೇಲೆ ಈ 1914ರಿಂದ 18ರವರೆಗೂ ಮೊದಲನೇ ಮಹಾಯುದ್ಧ ಆಯಿತು, ವರ್ಸೈಲ್ಸ್ ಒಪ್ಪಂದ ಆಯಿತು, ಹೌದಾ? ಇದರ ನಂತರ ಒಂದು ಸಂಘ ಸ್ಥಾಪನೆ ಆಗ್ತದೆ. ಯಾವುದು? ರಾಷ್ಟ್ರ ಸಂಘನೂ ಅಂತ ಕರೀತಾರೆ, ರಾಷ್ಟ್ರಗಳ ಸಂಘ ಅಂತಲೂ ಕೂಡ ಕರೀತಾರೆ. ಆ ರಾಷ್ಟ್ರ ಸಂಘ ಯಾಕೆ ಸ್ಥಾಪನೆ ಆಯ್ತು ಹಾಗಾದರೆ? ಎಸ್, ಎಷ್ಟನೇ ಮಹಾಯುದ್ಧ ತಡೆಗಟ್ಟಲು? ಎಸ್, ವೆರಿ ಗುಡ್. ಎರಡನೇ ಮಹಾಯುದ್ಧವನ್ನು ತಡೆಗಟ್ಟಲಿಕ್ಕೆ ಈ ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಗ್ತದ. ಹಾಗಾದ್ರೆ ರಾಷ್ಟ್ರ ಸಂಘ ಯಾಕೆ ವಿಫಲ ಆಯಿತು ಅವಿನಾಶ್? ಎರಡನೇ ಮಹಾಯುದ್ಧ ಪ್ರಾರಂಭ. ಎಸ್, ಎರಡನೇ ಮಹಾಯುದ್ಧ ತಡೆಗಟ್ಟೋ ಸಲಿಂದ ಅದು ಸ್ಥಾಪನೆ ಆಗಿತ್ತು. ಯಾವುದು? ರಾಷ್ಟ್ರ ಸಂಘ. ಆದರೆ ಅದು ಎರಡನೇ ಮಹಾಯುದ್ಧವನ್ನು ತಡೆಗಟ್ಟಲಿಕ್ಕೆ ಆಗಲಿಲ್ಲ. ಅಂದರೆ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಯ್ತು. ಈಗ ಸ್ಟಾರ್ಟ್ ಆದ ಸಲಿಂದ ರಾಷ್ಟ್ರ ಸಂಘಕ್ಕೆ ಬೆಲೆ ಇಲ್ಲಾರ್ದಂಗೆ ಆಯಿತು, ಅದರ ತನ್ನ ಮೌಲ್ಯವನ್ನು ಕಳ್ಕೊಂಡಿತು. ಹಾಗಾದರೆ ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು? ಎರಡನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು? ಎಸ್, ವೆರಿ ಗುಡ್. 1930 ಯಾವಾಗ? 1935ರಾಗ. 1935ರಿಂದ. ಎಸ್, ವೆರಿ ಗುಡ್. ನೋಡ್ರಿ, ಈ ಒಂದು ಎರಡನೇ ಮಹಾಯುದ್ಧ 1939ರಿಂದ ಸ್ಟಾರ್ಟ್ ಆಗಿ 1945ರವರೆಗೂ ನಡೀತೈತಿ ಎರಡನೇ ಮಹಾಯುದ್ಧ. ಈ ಎರಡನೇ ಮಹಾಯುದ್ಧ ಮುಗಿದ ತಕ್ಷಣ ಮತ್ತೊಂದು ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ, ಸಂಘ ಅಥವಾ ಸಂಸ್ಥೆ. ಯಾವುದು ಸ್ಥಾಪನೆ ಆಗ್ತದ? ಎಸ್, ಯಾವುದು? ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ವೆರಿ ಗುಡ್, ಕೂತು. ಹಾಗಾದ್ರೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಅಕ್ಷರ ಹೇಳಮ್ಮ. ಅಕ್ಟೋಬರ್. ಎಸ್, ವೆರಿ ಗುಡ್. 1945 ಅಕ್ಟೋಬರ್ 24. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಆಗ್ತದೆ. ಹಾಗಾದರೆ ಈ ವಿಶ್ವಸಂಸ್ಥೆ ಎನ್ನುವಂಥ ಪದ ಮೊದಲು ಬಳಕೆ ಮಾಡಿದವರು ಯಾರು ಗೊತ್ತನು? ಗೊತ್ತಿಲ್ಲಲ್ಲ. ವಿಶ್ವಸಂಸ್ಥೆ ಎನ್ನುವ ಪದ ಮೊಟ್ಟ ಮೊದಲು ಬಳಕೆ ಮಾಡಿದವರು ಅಮೇರಿಕಾ ದೇಶದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ ಬರ್ತಾನೆ. ಫ್ರಾಂಕ್ಲಿನ್ ರೂಸ್ವೆಲ್ಟ್. ಇದು ನಿಮ್ದು SSLC ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ನಾಗ ಐತಿ. ವಿಶ್ವಸಂಸ್ಥೆ ಎನ್ನುವ ಮೊದಲು ಆ ಪದ ಬಳಕೆ ಮಾಡಿದವರು. ಹಾಗಾದರೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ದೇಶಗಳು ಯಾವ್ಯಾವು? ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದ ದೇಶಗಳು ಯಾವ್ಯಾವತ್ತು ನೋಡೋಣ. ಮೊದಲೇದ್ದು ಬ್ರಿಟನ್ ದೇಶ, ಬ್ರಿಟನ್, ಆಮೇಲೆ ಅಮೇರಿಕಾ, ಆಮೇಲೆ ಫ್ರಾನ್ಸ್, ಆಮೇಲೆ ರಷ್ಯಾ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದು ಬರ್ತದೆ? ಚೀನಾ ಬರ್ತದಾ? ಹಾಂ, ಚೀನಾ. ಆಮೇಲೆ ಮತ್ಯಾವ ದೇಶ? ಅದು ಇವೇ 5 ದೇಶ. ಇವೇ 5 ದೇಶಗಳು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾವೆ. ಅದು ಯಾವಾಗಂದ್ರೆ 1945 ಅಕ್ಟೋಬರ್ 24ನೇ ತಾರೀಕಿನಂದು ಸ್ಥಾಪನೆ ಆಗ್ತದೆ. ಬ್ರಿಟನ್, ಅಮೇರಿಕಾ, ಫ್ರಾನ್ಸ್, ರಷ್ಯಾ, ಚೀನಾ ಇವು ಎಲ್ಲ ದೇಶಗಳು ಸೇರಿಕೊಂಡು ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತವ. ನಿಮಗೇನು ಪ್ರಶ್ನೆ ಬಂದಿತ್ತು ಇದ್ರ ಬಗ್ಗೆ? ಯಾವ್ಯಾವ ಪ್ರಶ್ನೆ ಬಂದವ ಅಂದಾಜು ನೆನಪೈತಾ? ಮೊದಲೇ ಮಹಾಯುದ್ಧ ಆದ ನಂತರ ಯಾವ ಒಪ್ಪಂದ ಆಯ್ತು ಅಂತ ಪ್ರಶ್ನೆ ಆಗೈತಿ. ಯಾವ ಒಪ್ಪಂದ? ವರ್ಸೈಲ್ಸ್ ಒಪ್ಪಂದ ಅಂತೇಳಿ ಆಗೈತಿ. ಆಮೇಲೆ ಸಮಾಜವಾದಿ ಕ್ರಾಂತಿ ಯಾವ ದೇಶದಲ್ಲಿ ನಡೀತು ಅಂತ ಕ್ವಶನ್ ಆಗೈತಿ. ರಷ್ಯಾ ದೇಶದಲ್ಲಿ. ಯಾವ ವರ್ಷದಾಗ? 1917 ಆಯ್ತು. ಇಲ್ಲಿ ಬರ್ದಿದೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಆಗೈತಿ. ಈ ಒಂದು ಕ್ವಶನ್ ಪೇಪರಲ್ಲ, ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಾರ. ಎರಡನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ.
ಎರಡನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ ಯಾವಾಗ? ಎಸ್ 1939. ಬರೀ ಪ್ರಾರಂಭ ಆಗಿದ್ದು ಅಷ್ಟೇ ಕೇಳ್ಯಾರ. 1939ರಾಗ ಇದು ಪ್ರಾರಂಭ ಆಗೈತಿ. ನೆಕ್ಸ್ಟ್ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಯಾವ ಒಂದು ಬ್ಯಾಂಕಿಗೆ ಕರೀತಾರ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತ ಕರಿತೀವಿ. ಇದಕ್ಕೆ ಬ್ಯಾಂಕುಗಳ ತಾಯಿ ಅಂತಲೂ ಕೂಡ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಅಧಿಕಾರ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಂದಿದೆ. ಅದಕ್ಕೋಸ್ಕರ ಅದಕ್ಕೆ ಏನಂತಾರೆ? ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ ಅಂತ ಕರೀತಾರೆ. ನೆಕ್ಸ್ಟ್ ಭಾರತದ ನೈಜ ಅಭಿವೃದ್ಧಿ ಅಂದರೆ ಭಾರತ ನಿಜವಾಗಲೂ ರಿಯಲ್ ಆಗಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕು. ಈ ಒಂದು ಹೇಳಿಕೆ, ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ಎಸ್, ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳ್ತಾರೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು, ಹಳ್ಳಿಗಳು ಅಭಿವೃದ್ಧಿ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದ ಅಂತ ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟವರು ಗಾಂಧೀಜಿಯವರು. ನೆಕ್ಸ್ಟ್ ಭಾರತ ದೇಶದಲ್ಲಿರ್ತಕ್ಕಂಥ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು. ಈ ಒಂದು ಹೇಳಿಕೆಯನ್ನು ಬ್ರಿಟಿಷ್ ಅಧಿಕಾರಿ ಕೊಡ್ತಾನೆ. ಹಾಗಾದ್ರೆ ಯಾರು? ಎಸ್, ಚಾರ್ಲ್ಸ್ ಮೆಟಕಾಫ್ ಈ ಹೇಳಿಕೆಯನ್ನು ಕೊಟ್ಟನು. ಇನ್ನು ನೆಕ್ಸ್ಟ್ ಇನ್ನೊಂದು, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಯು ಭ್ರಷ್ಟ ಅಂತೇಳಿ ಹೇಳಿಕೆ ಕೊಡ್ತಾನೆ. ಎಸ್, ವೆರಿ ಗುಡ್. ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ಹೇಳಿಕೆ ಕೊಟ್ಟನ. ಈಗಾಗಲೇ ಹೇಳಿದ್ದೀನಿ, ಈ 3 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಫಿಕ್ಸ್ ಕೇಳುವಂಥ ಸಾಧ್ಯತೆ ಐತಿ ಅಂತ ಕೇಳಿದ್ವಿ. ಈಗ ಆಯವ್ಯಯ ಬಗ್ಗೆ ಹೇಳೋಣ. ಆಯವ್ಯಯ ಓಕೆ. ಆಯವ್ಯಯ ಅಂದ್ರೇನು ಹೇಳ್ತೀರಾ? ರಕ್ಷಿತ ಹೇಳ್ತೇವೆ, ಹೇಳು. ಒಂದು ವರ್ಷದ ಸರ್ಕಾರದ ಆದಾಯ ವೆಚ್ಚ ಅಂದಾಜು ಪಟ್ಟಿಯನ್ನು ಆಯವ್ಯಯ ಎಂದು ಕರೆಯುತ್ತಾರೆ. ಎಸ್, ವೆರಿ ಗುಡ್. ಕೂತ್ಕೊ ನೋಡ್ರಿ, ಆಯವ್ಯಯ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಕತ್ತಾರೆ. ಗೊತ್ತಾ? ಬಜೆಟ್ ಮಂಡನೆ ಮಾಡಕತ್ತಾರೆ. ಇವತ್ತು ಸದ್ಯ ನಡೆದೈತಿ. ಅವರು ಬಜೆಟ್ ಮಂಡನೆ ಮಾಡಕತ್ತಾರೆ. ಹಂಗಾದ್ರೆ ಆ ಬಜೆಟ್ ಎಷ್ಟು ವರ್ಷಗಳ ಅವಧಿಗೆ ಇರ್ತೈತಿ ಹೇಳ್ರಿ? ಅದು 1 ವರ್ಷದ ಅವಧಿಗೆ ಇರ್ತದ. ಅದನ್ನೇ ನಾವು SSLCಯಲ್ಲಿ ಏನು ಓದ್ತೀವಿ? ಆಯವ್ಯಯ ಅಂತ ಓದ್ತಾ ಇದ್ದೀವಿ. ಹಾಗಾದರೆ ಆಯವ್ಯಯ ಅಂದ್ರೆ ಒಂದು ಸರ್ಕಾರದ 1 ವರ್ಷದ ಅವಧಿಯಲ್ಲಿರ್ತಕ್ಕಂಥ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಥವಾ ಬಜೆಟ್ ಅಂತ ಕರಿತೀವಿ. ನೋಡ್ರಿ, ಇನ್ನೊಂದು ಸರಿ ಹೇಳ್ತೀನಿ. ಆಯವ್ಯಯ ಅಥವಾ ಬಜೆಟ್ ಅಂದ್ರೆ 1 ವರ್ಷದೊಳಗಿನ ಒಂದು ಸರ್ಕಾರದ ಆದಾಯ ಮತ್ತು ವೆಚ್ಚದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಂತ ಕರಿತೀವಿ. ಇದರ ಡೆಫಿನಿಷನ್. ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡತ್ತಾರೆ. 17ನೇ ಬಜೆಟ್ ಇದು. ನಿಮಗೆ ಜನರಲ್ ಆಗಿ ಒಂದು ಕ್ವಶನ್ ಬರುತ್ತಂತೆ ಏನು SSLC ಎಕ್ಸಾಮಲ್ಲಿ, ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಇತ್ತೀಚೆಗೆ ಬಜೆಟ್ ಮಂಡನೆ ಮಾಡಿದವ್ರು ಯಾರು ಅಂತ ಕೇಳ್ಬೋದಲ್ಲ. ಒಂದು ಕ್ವಶನ್ GK ಬರುತ್ತೆ ನಿಮಗೆ. ಈಗ ಇದನ್ನು ಕೇಳಿದ್ರಿ, ಏನು ಹೇಳ್ರಿ? ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರು. ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ವಿಕ್ರಮ್ ಸಾರಾಭಾಯ್. ನೋಡ್ರಿ, ಅದನ್ನು GK ಕ್ವಶನ್ ಬಂದೈತಿ ನಿಮಗೆ. ನೆಕ್ಸ್ಟ್, ಲೋಕಸಭೆಯಲ್ಲಿ ಕಡ್ಡಾಯವಾಗಿ ಹಣಕಾಸು ಮಸೂದೆನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಯಾರು ಅಂತ ಕೇಳಿದ್ದದು? ಹಣಕಾಸು ಸಚಿವರು ಏನು ಮಾಡ್ತಾರಪ್ಪ ಅಂದ್ರೆ ಲೋಕಸಭೆಯಲ್ಲೇ ಏನು ಮಾಡ್ತಾರೆ ಅಂತಂದ್ರೆ ಹಣಕಾಸು ಬಜೆಟನ್ನು ಮಂಡನೆ ಮಾಡ್ತಾರೆ. ಈಗ ನಾವೇನು ತಿಳ್ಕೊಳಕತ್ತೀವಿ? ಇದೇ ಆಯವ್ಯಯ. ಆಯವ್ಯಯ ಅಂದ್ರೆ ಒಂದು ಸರ್ಕಾರದ 1 ವರ್ಷದ ಒಳಗಿನ ಆದಾಯ ಮತ್ತು ವೆಚ್ಚ ಇವುಗಳ ಅಂದಾಜು ಪಟ್ಟಿಯನ್ನು ಈಗ ಏನಂತ ತಿಳ್ಕೊಂಡ್ರೆ ಆಯವ್ಯಯ. ಈ ಆಯವ್ಯಯದಲ್ಲಿ 3 ಟೈಪ್ಸ್ ಅದಾವೆ. ಒಂದನೇದ್ದೇನು? ಯಾರು ಹೇಳ್ತೀರಿ? 3 ಯಾರಾದರೂ ಹೇಳ್ತೀರಾ? 3 ಯಾರಾದರೂ ಹೇಳ್ತೀರಾ? ಮೊದಲೇದು ನೋಡ್ರಿ, ಉಳಿತಾಯ ಆಯವ್ಯಯ ಅಂತ ಬರ್ತದೆ. ಮೊದಲನೇದು ಉಳಿತಾಯ ಆಯವ್ಯಯ. ಇದು ಉಳಿತಾಯ ಆಯವ್ಯಯ ಅಂದ್ರೆ ಒಂದು ಸರ್ಕಾರದ 1 ವರ್ಷದೊಳಗಿನ ಏನು ಆಯವ್ಯಯ ಇರುತ್ತಲ್ಲ, ಅದು ಯಾವ ಥರ ಇರ್ತಂದ್ರೆ ಸರ್ಕಾರದ ವೆಚ್ಚಕ್ಕಿಂತ ಆದಾಯ ಹೆಚ್ಚಿಗಿತ್ತಂತಂದ್ರೆ ಅದು ಉಳಿತಾಯ ಆಯವ್ಯಯ. ಇಲ್ಲಿ ಏನಾಗತ್ತೆ ನೋಡ್ರಿ, ಇಲ್ಲಿ ಉಳಿತಾಯ ಏನಿರ್ತಲ್ಲ ಪ್ಲಸ್ ಇರ್ತದೆ. ಉಳಿತಾಯ ಏನಿರ್ತದ? ಪ್ಲಸ್ ಇರ್ತದ. ಬಟ್ ಇಲ್ಲಿ ವೆಚ್ಚ ಏನಿರ್ತಲ್ಲ ಮೈನಸ್ ಇರ್ತದೆ, ನೆಗೆಟಿವ್ ಇರ್ತದೆ. ಉಳಿತಾಯ ಆಯವ್ಯಯದಲ್ಲಿ ಏನಾಗುತ್ತಾ?
ಉಳಿತಾಯ ಆಯವ್ಯಯದಲ್ಲಿ ಇಲ್ಲಿ ಆದಾಯ ಏನಿದೆಯಲ್ಲ, ಆದಾಯ, ಸರ್ಕಾರದ ಆದಾಯ ವೆಚ್ಚಕ್ಕಿಂತ ಆದಾಯ ಹೆಚ್ಚಿತ್ತಂದ್ರೆ ಯಾವುದು? ಉಳಿತಾಯ ಆಯವ್ಯಯ. ನೆಕ್ಸ್ಟ್ ಎರಡನೇದು ಬರ್ತದೆ ಏನಂತಂದ್ರೆ ಕೊರತೆಯ ಆಯವ್ಯಯ. ರಕ್ಷಿತ ಕಾಣಲ್ಲ ಅಂದ್ರೆ ಇಲ್ಲಿ ಬಾ, ಆರಾಮ್ ಕುಂದ್ರಿ, ಇಲ್ಲಿ ಅಕ್ಷರ ಮಗ್ಲು ಕುಂದ್ರಿ, ಅಕ್ಷರ ಮಗ್ಲು. ಕೊರತೆಯ ಆಯವ್ಯಯ ಇದು ಏನಂತಂದ್ರೆ ಇಲ್ಲಿ ಏನಾಗಿರ್ತದ, ಉಳಿತಾಯ ಐತಲ್ಲ, ಉಳಿತಾಯ ಏನಾಗಿರುತ್ತೆ ಇಲ್ಲಿ, ಉಳಿತಾಯ ಕಡಿಮೆ ಇರ್ತದೆ ಯಾವುದಕ್ಕಿಂತ, ವೆಚ್ಚಕ್ಕಿಂತ. ಅಂದ್ರೆ ಇಲ್ಲಿ ವೆಚ್ಚ ಏನಾಗಿರುತ್ತಾ, ಹೆಚ್ಚಿಗಿರುತ್ತಾ, ಪ್ಲಸ್ ಇರುತ್ತೆ. ಉಳಿತಾಯ ಆಯವ್ಯಯ ಅಂದ್ರೆ ಸರ್ಕಾರದ ವೆಚ್ಚವು ಉಳಿತಾಯಕ್ಕಿಂತ ಕಡಿಮೆ ಇರ್ತದ, ಆದಾಯಕ್ಕಿಂತ ಕಡಿಮೆ ಇರ್ತದ. ಅರ್ಥ ಆಗತ್ತದ ಇಲ್ಲೋ? ಉಳಿತಾಯ ಆಯವ್ಯಯ ಅಂದ್ರೆ ಸರ್ಕಾರದ ವೆಚ್ಚವು ವೆಚ್ಚಕ್ಕಿಂತ ಆದಾಯ ಹೆಚ್ಚಿಗಿತ್ತಂದರೆ, ಉಳಿತಾಯ ಆಯವ್ಯಯದಲ್ಲಿ ವೆಚ್ಚಕ್ಕಿಂತ ಆದಾಯ ಹೆಚ್ಚಿದ್ದರೆ ಅದು ಯಾವುದು? ಉಳಿತಾಯ ಆಯವ್ಯಯ. ಇನ್ನು ಕೊರತೆಯ ಆಯವ್ಯಯ ಅಂತಂದ್ರೆ ಉಳಿತಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ರೆ ಅದು ಕೊರತೆಯ ಆಯವ್ಯಯ. ಇನ್ನು ನೆಕ್ಸ್ಟ್ ಮೂರನೇದು ಸಮತೋಲನ ಆಯವ್ಯಯ ಅಂತ ಬರುತ್ತೆ. ಮೂರನೇದು ಸಮತೋಲನ ಆಯವ್ಯಯ. ಏನಿದು ಸಮತೋಲನ ಆಯವ್ಯಯ ಅಂದ್ರೆ ಸರ್ಕಾರದ ಇದು ವೆಚ್ಚ ಮತ್ತು ಆದಾಯ ಸಮನಾಗಿದ್ದು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಅದರಲ್ಲಿ ಏನಾಗಿರ್ತದ, ವೆಚ್ಚನೂ ಅಷ್ಟೇ ಇರ್ತದೆ, ಆದಾಯನೂ ಅಷ್ಟೇ ಇರ್ತದೆ. ಆದಾಯಕ್ಕೆ ತಕ್ಕಂತೆಯೇ ವೆಚ್ಚ ಮಾಡ್ತಾರೆ. ಅವ್ರ ಹತ್ರ ಎಷ್ಟು ದುಡ್ಡು ಇರ್ತೈತೆ ನೋಡು ಅಷ್ಟೇ ಖರ್ಚು ಮಾಡ್ತಾರೆ. ಲಾಸನೂ ಇಲ್ಲ, ಲಾಭನೂ ಇಲ್ಲ, ಅಷ್ಟೇ ಇರ್ತೈತಲ್ಲ. ಇದಕ್ಕೆ ನಾವೇನಂತೀವಿ, ಸಮತೋಲನ ಆಯವ್ಯಯ ಅಂತ ಕರಿತೀವಿ. ಇವತ್ತು ನಿಮ್ಗೆ ಮೊನ್ನೆ ಬರೆದಂಥ 3ನೇ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಯಾವ್ದು ಕೇಳ್ಯಾರ ಕ್ವಶನ್ ಇದರಲ್ಲಿ? ಎಸ್, ಉಳಿತಾಯ ಆಯವ್ಯಯ 3ನೇ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಕೇಳ್ಯಾರ. ಇದನ್ನು ಕೇಳಿದಾರಪ್ಪ ಅಂತಂದ್ರೆ ನೆಕ್ಸ್ಟ್ ಇವು ಎರಡರಲ್ಲಿ ಒಂದು ಕೇಳ್ಬೋದು, ಅಥವಾ ಇದನ್ನೇ ರಿಪೀಟ್ ಬರ್ಬೋದು ಪ್ರಶ್ನೆ. ಇವು 3 ತಿಳ್ಕೊಂಡ್ರೆ ಅಂದ್ರೆ 1 ಮಾರ್ಕ್ಸ್ ಫಿಕ್ಸ್. ಈಗ ಏನದಾವಲ್ಲ 4 ಕ್ವಶನ್ ಇದು ಆಯವ್ಯಯಕ್ಕೆ ಸಂಬಂಧಪಟ್ಟಂಗೆ. ಒಂದನೇದ್ದು ಆಯವ್ಯಯ ಅಂದ್ರೇನು, ಆಮೇಲೆ ಉಳಿತಾಯ ಆಯವ್ಯಯ, ಕೊರತೆ ಆಯವ್ಯಯ, ಸಮತೋಲನ, 4 ಬೈಪಾಟ್ ಮಾಡಿದರೆ 1 ಮಾರ್ಕ್ಸ್ ಫಿಕ್ಸ್. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಮಳೆಯನ್ನು ಏನಂತ ಕರೀತಾರೆ? ಅಕ್ಷರ. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಮಳೆಗೆ ಏನಂತ ಕರೀತಾರೆ? ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಪರಿಸರಣ ಮಳೆಗೆ ಏನೆಂದು ಕರೆಯುತ್ತಾರೆ? ವಿನೋದ್, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂಥ ಪರಿಸರಣ ಮಳೆಗೆ ಏನೆಂದು ಕರೆಯುತ್ತಾರೆ? ಎಸ್, ಯಾವುದು? ಕಾಲ ಬೈಸಾಖಿ ಅಂತ ಕರೀತಾರೆ. ಹಾಗಾದ್ರೆ ಕಾಲ ಬೈಸಾಖಿನೇ ಅಂತ ಯಾಕೆ ಕರೀತಾರೆ? ಆ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ ಅಥವಾ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಬ್ಬದ ಹೆಸರು ಕಾಲ ಬೈಸಾಖಿ ಅಂತೇಳಿ. ಅದಕ್ಕೋಸ್ಕರ ಆ ಮಳೆಗೆ, ಪರಿಸರಣ ಮಳೆಗೆ ಕಾಲ ಬೈಸಾಖಿ ಅಂತ ಕರೀತಾರೆ. ಅದೇ ಥರ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಆಗುವಂಥ ಮಳೆಗೆ ಏನಂತ ಕರೀತಾರೆ? ಕಾಪಿಯ ಮಳೆ ಅಂತಲೂ ಕೂಡ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನಂತ ಕರೀತಾರೆ? ಕಾಪಿ ತುಂತುರು ಮಳೆ ಅಂತಲೂ ಕೂಡ ಕರೀತಾರೆ. ಪ್ರಮುಖವಾಗಿ ನಿಮ್ಗೆ 4 ಚಳುವಳಿ ಬಗ್ಗೆ ಇವತ್ತು ತಿಳ್ಕೊಂಡು. 4 ಚಳುವಳಿ ಯಾವ್ಯಾವಪ್ಪ ಅಂದ್ರೆ, ಮೊದಲನೇದ್ದು ಚಿಪ್ಕೋ ಚಳವಳಿ, ಎರಡನೇದ್ದು ಅಪ್ಪಿಕೋ ಚಳವಳಿ, ಮೂರನೇದ್ದು ಮೌನ ಕಣಿವೆ ಅಂತ ಚಳವಳಿ ಅಂತ ಬರುತ್ತೆ, ಆಮೇಲೆ ನರ್ಮದಾ ಬಚಾವೋ ಆಂದೋಲನ. ಇವು 4 ಪ್ರಮುಖವಾಗಿ. ಹಾಗಾದ್ರೆ ಚಿಪ್ಕೋ ಚಳವಳಿ ಇದು ಯಾವ ರಾಜ್ಯದಾಗ ನಡೀತು? ಎಸ್, ಉತ್ತರಾಖಂಡ ರಾಜ್ಯದಲ್ಲಿ ನಡೀತು. ಇನ್ನು ಅಪ್ಪಿಕೋ ಚಳವಳಿ ಯಾವ ರಾಜ್ಯ? ಉತ್ತರ ಕನ್ನಡ ರಾಜ್ಯ ಐತನು. ನಾನೇನು ಪ್ರಶ್ನೆ ಕೇಳಿದ್ದೀನಿ ಅಷ್ಟು ಉತ್ತರ ಕೊಡ್ರಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಗ ನಡೆದೈತಿ, ನಾ ರಾಜ್ಯ ಕೇಳಿದ್ದು. ಅಪ್ಪಿಕೋ ಚಳವಳಿ ನಡೆದು ಯಾವ ರಾಜ್ಯ? ಅಪ್ಪಿಕೋ ಚಳವಳಿ ನಡೆದದ್ದು ಯಾವ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯದಲ್ಲಿ. ಹಾಗಾದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿ ನಡೀತು? ಉತ್ತರ ಕನ್ನಡ ಎನ್ನುವಂಥ ಜಿಲ್ಲೆಯಲ್ಲಿ ಆ ಒಂದು ಅಪ್ಪಿಕೋ ಚಳವಳಿ ನಡೀತು. ಚಿಪ್ಕೋ ಚಳವಳಿ ನಡೆದು ಯಾವ ರಾಜ್ಯ? ಉತ್ತರಾಖಂಡ ರಾಜ್ಯ. ಹೌದಾ? ಉತ್ತರಾಖಂಡ ರಾಜ್ಯದೊಳಗ ಚಿಪ್ಕೋ ಹೇಳಿ ನಾನು ನೋಡು ನಿಮ್ಮ ಬ್ರೂ ಕಾಪಿ ಕುಡ್ದಾನ. ಬ್ರೂ ಕಾಪಿ ಕುಡ್ದಕ್ಕೆ ತಲೆ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಾನ. ಮತ್ತು ನಾನು ಅದೇ ಹೇಳತ್ತೀನಿಲ್ಲ. ನಾನು ಇನ್ನೊಂದು ಸರಿ, ಚಿಪ್ಕೋ ಚಳವಳಿ ಯಾವ ರಾಜ್ಯದಲ್ಲಿ ನಡೀತು? ಉತ್ತರಾಖಂಡ ರಾಜ್ಯದಲ್ಲಿ ನಡೀತು. ಅಪ್ಪಿಕೋ ಚಳವಳಿ ಯಾವ ರಾಜ್ಯದಾಗ ನಡೀತು? ಅಪ್ಪಿಕೋ ಚಳವಳಿ ನಡೀತು ಯಾವ ರಾಜ್ಯ? ಕರ್ನಾಟಕ. ಅಪ್ಪಿಕೋ ಚಳವಳಿ ನಡೀತು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ? ಎಸ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ.
ಈ ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ ಜಿಲ್ಲೆ ಯಾವ ಗ್ರಾಮದಲ್ಲಿ ನಡೀತು? ಸಲ್ಯಾನಿ ಗ್ರಾಮದಲ್ಲಿ ನಡೀತು. ಈಗ ಸಲ್ಯಾನಿ ಬಗ್ಗೆ ತಿಳ್ಕೊ, ನೀನು ಕಲ್ಯಾಣಿ ಆಗ್ತೀವಿ ತಿಳ್ಕೊ. ಮೌನ ಕಣಿವೆ ಆಂದೋಲನ ಯಾವ ರಾಜ್ಯದಲ್ಲಿ ನಡೀತು? ಎಸ್, ಯಾವುದು ಅಂತಂದರೆ ಕೇರಳ ರಾಜ್ಯದಲ್ಲಿ ನಡೀತು. ಹೌದಾ? ಮೌನ ಕಣಿವೆ ಆಂದೋಲನ ನಡೆದದ್ದು ಕೇರಳ ರಾಜ್ಯದಲ್ಲಿ. ಆಮೇಲೆ ನೆಕ್ಸ್ಟ್ ಬರೋದು ನರ್ಮದಾ ಬಚಾವೋ ಆಂದೋಲನ ಅಂತ ಬರುತ್ತೆ. ನರ್ಮದಾ ಬಚಾವೋ ಆಂದೋಲನ ಇದರ ನೇತೃತ್ವ ವಹಿಸಿದವ್ರು ಯಾರು? ಮೇಧಾ ಪಾಟ್ಕರ್ ಅಂತ ಬರ್ತಾರ. ಈ 4 ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟವಂದ್ರೆ ಪರಿಸರದ ಸಂರಕ್ಷಣೆಗಾಗಿ, ಪರಿಸರದ ಉಳಿವಿಗಾಗಿ ಇದಕ್ಕೆ ಸಂಬಂಧಪಟ್ಟವು. ಇದರೊಳಗೆ ಮತ್ತೆ 4 ಚಳವಳಿ, ಯಾವುದೇ ಚಳವಳಿ ಕೇಳಿದ್ರೆ ಆಪ್ಷನ್ ಕೊಟ್ಟಿರ್ತಾನೆ. ಮಹಿಳಾ ಚಳವಳಿ ಅಂತ ಇವತ್ತು ಬಂದವು. ಡ್ರಿಂಕ್ಸ್, ಗೋವಾಪ್ರಾಮ್ ಜ್ಯೂಸ್ ಅದನ್ನು ಕೊಟ್ರ. ಅವು ಯಾವಲ್ಲ, ಬರೇ ಪರಿಸರವನ್ನು ಪ್ರೀತಿಸಿ, ಪರಿಸರವನ್ನು ಉಳಿಸಿ ಬೆಳೆಸಿ. ನಿಮ್ಗೆ ಹೇಳಕತ್ತೀನಪ್ಪ, ಪರಿಸರವನ್ನು ಪ್ರೀತಿಸು, ಪರಿಸರವನ್ನು ಉಳಿಸು. ಅದು ಉತ್ತರ ತಿಳ್ಕೊಂಬಿಡ್ತಿದ್ರಿ. ಅದಲ್ಲಪ್ಪ ಮೋಹನ, ಎಲ್ಲಪ್ಪ ಬರ್ದೀನಿ ರೀ ಅಂದೇನು. ಈ 4 ಚಳವಳಿ ಕಂಪ್ಲೀಟ್ ಆದವು. ಇನ್ನು ನೆಕ್ಸ್ಟ್ ಮಾನವ ಕುಲ ತಾನೊಂದೇ ಒಲಂ. ಈ ಒಂದು ಹೇಳಿಕೆ ಐತಲ್ಲ, ಈ ಹೇಳಿಕೆ ಕೊಟ್ಟವ್ರು ಯಾರು? ಪಂಪ ಸರಿಯಾದ ಉತ್ತರ. ಯಾಕೆ 3 ಹೇಳಿಕೆಗಳದಾವ, ನೆನಪಿಟ್ಕೊಡ್ರಿ. ಈಗಾಗಲೇ 2 ಹೇಳಿದ್ದೀನಿ. ಯಾವ್ಯಾವ ಗೊತ್ತಾ? ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸತ್ತವರು ಅಂತ ಹೇಳಿದವರು ಚಾರ್ಲ್ಸ್ ಮೆಟಕಾಪ್. ಆಮೇಲೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ತಾನೆ ಲಾರ್ಡ್ ಕಾರ್ನ್ವಾಲಿಸ್. ಆಮೇಲೆ ಮಾನವ ಕುಲ ತಾನೊಂದೇ ಒಲಂ ಈ ಹೇಳಿಕೆ ಕೊಟ್ಟವರು ಪಂಪ. ಈ 3 ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಐತಲ್ಲ, ನಿಮ್ಮ SLC ಎಕ್ಸಾಮ್ನಲ್ಲಿ ಫಿಕ್ಸ್ ಒಂದು ಹೇಳಿಕೆ ಬಂದೇ ಬರುತ್ತೆ ನೋಡ್ರಿ ಮೇನ್ ಎಕ್ಸಾಮ್ನಲ್ಲಿ.